ಚಿನ್ನ, ವಜ್ರ ವೈಢೂರ್ಯ, ಮುತ್ತು ರತ್ನಗಳು, ಅರಮನೆಗಳು, 101 ದೇವಾಲಯಗಳು, ದಾನಶಾಲೆಗಳು, ಟಂಕಸಾಲೆಗಳು ಇದ್ದಂತಹ ವೈಭವದ ಲಕ್ಕುಂಡಿ ಪತನ ಆಗಿದ್ದು ಹೇಗೆ? ಲಕ್ಕುಂಡಿಯಲ್ಲಿ ರಾಜಾಳ್ವಿಕೆ ಕೊನೆಯಾಗಿದ್ದು ಹೇಗೆ? ಲಕ್ಕುಂಡಿಯಲ್ಲಿದ್ದ ಸಂಪತ್ತೆಲ್ಲ ಏನಾಯಿತು? ಲಕ್ಕುಂಡಿ ನಾಶಕ್ಕೆ ಕಾರಣವಾದ ಯುದ್ಧಗಳು ಯಾವ್ಯಾವು? ಆ ಲಕ್ಕುಂಡಿಯ ಉತ್ಕಂದೊಳಗೆ ರಾಷ್ಟ್ರಕೂಟರ ಕಾಲದ ಒಂದು ಕೋಟೆಗೋಡೆ ಸಿಕ್ತು, ಒಂದು ಸ್ಮಾರಕದ ಅವಶೇಷ ಸಿಕ್ತು, ಜೊತೆಗೆ ಮಂತ್ರಿಗಳ ಮನೆ ಸಿಕ್ತು. ಬೆಲ್ವಳ ನಾಡಿನ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ನಮಗೆ ಗದಗ ತಾಲೂಕಿನ ಗಾವರವಾಡ, ಲಕ್ಕುಂಡಿ, ಅನ್ನಿಗೇರಿ ಮತ್ತು ನಮಗೆ ಬೇರೆ ಬೇರೆ ಈ ಶಿಗ್ಗಾಂವ ತಾಲೂಕಿನ ಹೊಟ್ಟೂರ ಇಲ್ಲಿ ಶಾಸನಗಳಲ್ಲಿ ನಾವು ಇದನ್ನು ಈ ವಿಚಾರವನ್ನು ಗಮನಿಸ್ತೀವಿ. ಇಲ್ಲಿ ಆ ಕಡೆ ರಾಣಿಯರ ಅಂತಃಪುರ, ಅರಸನ ದರ್ಬಾರ್ ಹಾಲು, ಇಲ್ಲೇ ರಾಜಪರಿವಾರ ಇತ್ತು. ಆ ದಾಳಿಯಲ್ಲಿ ಲಕ್ಕುಂಡಿಯಲ್ಲಿ ಅತ್ತಿಮಬ್ಬೆ ನಿರ್ಮಾಣ ಮಾಡಿರ್ತಕ್ಕಂಥ 1501ನೇ ಬಸದಿ ನಾಶ ಆಗ್ತದೆ. ಬಂಗಾರದ ನಾಣ್ಯಗಳು, ಲೊಕ್ಕಿಯ ಗದ್ದಾಣ, ಲೊಕ್ಕಿಯ ಪನ್ನು, ಲೊಕ್ಕಿಯ ಮಿಸ್ಕ ಅಂತೇನು ಕರಿತೀವಿ, ಅವೆಲ್ಲವೂ ಇಲ್ಲಿ ಇದ್ವು ಅಂತ ಹೇಳ್ತಾ. ಲಕ್ಕುಂಡಿ ಅಂದ್ರೆ ಅದು ಸಾಮಾನ್ಯ ಊರಲ್ಲ, ದೇವರ ಅನುಗ್ರಹ ಇದ್ದಂತಹ ಊರು. ಒಂದು ಕಾಲದಲ್ಲಿ ಲಕ್ಕುಂಡಿಯಲ್ಲಿ ಯಾವುದಕ್ಕೂ ಸಮಸ್ಯೆ ಇರಲಿಲ್ಲ, ಏನೂ ಕೊರತೆ ಇರಲಿಲ್ಲ. ಲಕ್ಕುಂಡಿಯಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ಮುತ್ತು ರತ್ನಗಳು ಹೇರಳವಾಗಿ ಸಿಗ್ತಾ ಇದ್ವು. ಇಂದ್ರನ ಊರು ಅಮರಾವತಿಗಿಂತ ಲಕ್ಕುಂಡಿಯಲ್ಲೇ ಹೆಚ್ಚು ಸಂಪತ್ತು ಇತ್ತು ಅಂತ ಶಾಸನಗಳಲ್ಲಿ ಉಲ್ಲೇಖ ಆಗಿದೆ. ಅಂತ ಊರು ನಶಿಸಿ ಹೋಗಿದ್ದು ಯುದ್ಧಗಳಿಂದ, ದಾಳಿಗಳಿಂದ ಅಂತ ಹೇಳಲಾಗ್ತಾ ಇದೆ. ಹೊಯ್ಸಳ, ಸೇಗುಣರ ಸಂಘರ್ಷ, ದೆಹಲಿಯ ಸುಲ್ತಾನರ ಆಕ್ರಮಣ, ಲಕ್ಕುಂಡಿ ದೇವಾಲಯಗಳು, ಸಂಪತ್ತು, ಶತ್ರು ರಾಜರುಗಳ ಕಣ್ಣು ಕುಕ್ಕಿದ್ದೇಗೆ? ದೇವಲೋಕ ಲಕ್ಕುಂಡಿ ಅವನತಿ ಆಗಿದ್ದೇಗೆ? 1000 ವರ್ಷಗಳ ಹಿಂದೆ ಅಲ್ಲಿ ನಡೆದಿದ್ದೇನೋ? ಲಕ್ಕುಂಡಿ ಒಂದು ನಿಧಿ ಸಿಕ್ಕಿರೋದ್ರಿಂದ ಈಗ ಇಡೀ ದೇಶದ ಗಮನ ಸೆಳೆದಿದೆ. ಆದರೆ ಲಕ್ಕುಂಡಿಯಲ್ಲಿ ಅಂತ ನಿಧಿಯ ರಾಶಿಗಳೇ ಇದ್ದುವು. ಟನ್ಗಟ್ಟಲೆ ಚಿನ್ನವನ್ನ ಅಲ್ಲಿ ಇಡಲಾಗಿತ್ತು. 1000 ಕೆಜಿಗಳಷ್ಟು ಚಿನ್ನವನ್ನ ಅಲ್ಲಿದ್ದವರು ದಾನ ಮಾಡಿದ್ರು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಎಲ್ಲೂ ಇರದಷ್ಟು ಸಂಪತ್ತು ಲಕ್ಕುಂಡಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಒಂದೇ ಊರಿನಲ್ಲಿ 101 ದೇವಾಲಯಗಳು ಬೇರೆ ಯಾವುದೇ ಕಡೆ ಇರಲಿಲ್ಲ. ಅಂತ ವೈಭವ ಇದ್ದ ಊರು ಲಕ್ಕುಂಡಿ. ಅಂತ ವೈಭವ ನಾಶವಾಗಿದ್ದು ಹೇಗೆ ಅನ್ನೋ ಪ್ರಶ್ನೆಗಳು ಈಗ ಹುಟ್ಟಿಕೊಂಡಿವೆ. ಲಕ್ಕುಂಡಿಯಲ್ಲಿ ಚಿನ್ನ ಇತ್ತು. ಲಕ್ಕುಂಡಿಯಲ್ಲಿ ಸಂಪತ್ಭರಿತ ದೇವಾಲಯಗಳು ಇದ್ವು. ಲಕ್ಕುಂಡಿಯಲ್ಲಿ ರಾಜರ ಆಳ್ವಿಕೆ ಇತ್ತು. ಲಕ್ಕುಂಡಿಯಲ್ಲಿ ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು ಇಲ್ಲಿ ಆಳ್ವಿಕೆ ಮಾಡಿದ್ರು. ಲಕ್ಕುಂಡಿ ಆಗಿನ ಕಾಲದಲ್ಲಿ ಸಾಕಷ್ಟು ಸಂಪತ್ಭರಿತ ಆಗಿದ್ರಿಂದ ಎಲ್ಲ ರಾಜರು ಲಕ್ಕುಂಡಿಯನ್ನ ತಮ್ಮ ಆಡಳಿತ ಕೇಂದ್ರವಾಗಿ ಮಾಡಿಕೊಳ್ತಾ ಇದ್ರು. ಅಷ್ಟೇ ಅಲ್ಲದೆ ಲಕ್ಕುಂಡಿಯಲ್ಲಿ ಚಿನ್ನ, ಬೆಳ್ಳಿ, ವಜ್ರ ಮತ್ತು ರತ್ನಗಳು ಹೇರಳವಾಗಿ ಸಿಗ್ತಾ ಇದ್ವಂತೆ. ಇನ್ನು ಕೆಲವರು ಅಲ್ಲಿ ಚಿನ್ನದ ಮಳೆಯೇ ಆಗಿತ್ತು ಅಂತ ಹೇಳ್ತಾರೆ. ಇಂದ್ರನ ಅಮರಾವತಿಗಿಂತ ಲಕ್ಕುಂಡಿಯಲ್ಲಿ ಹೆಚ್ಚು ಸಂಪತ್ತು ಇತ್ತು ಅಂತ ಶಾಸನಗಳಲ್ಲೇ ಉಲ್ಲೇಖ ಆಗಿದೆಯಂತೆ. ಹಾಗಾಗಿ ಲಕ್ಕುಂಡಿಯನ್ನ ರಾಜ ಮಹಾರಾಜರು ಬೀಡು ಬಿಟ್ಟಿದ್ರು ಅಂತ ಹೇಳಲಾಗುತ್ತೆ. ಲಕ್ಕುಂಡಿ ಇತಿಹಾಸ ಅಂದರೆ ಲಕ್ಷ್ಮಿಯ ಊರು, ಲೊಕ್ಕಿ ಗುಂಡಿ, ಲೊಕ್ಕಿ ಗುಂಡಿ. ಈಗ ಸದ್ಯ ಲಕ್ಕುಂಡಿ, ಲೊಕ್ಕಿ ಅನ್ನುವಂಥ ಶಬ್ದ ಕನ್ನಡದೊಳಗೆ ಲೊಕ್ಕಿ ಅಂದರೆ ಲೊಕ್ಕಿ, ಲಕುಮಿ, ಲಕುಮಿಕರ, ಲಕ್ಷ್ಮೀಕರ ಅಂತೇಳಿ. ಸಂಸ್ಕೃತದೊಳಗೆ ಲಕ್ಷ್ಮಿ ಅಂತ ಕರೀತಾರೆ. ಅದೇ ರೀತಿ ಬಂಗಾಲಿ ಭಾಷೆಗಳು ಸುಧಾ ಲೊಕ್ಕಿ ಅಂದರೆ ಸಂಸ್ಕೃತದೊಳಗೆ ಲಕ್ಷ್ಮಿ. ಇಂಥ ಬಂಗಾಲಿ ಭಾಷೆ ಮತ್ತು ಕನ್ನಡಕ್ಕೆ ಸಾಮ್ಯತೆ ಇರುವಂಥ ಈ ಗದಗ ಲಕ್ಕುಂಡಿ ಏನದ, ಲೊಕ್ಕಿ ಗುಣಡಿ ಎನ್ನುವಂಥ ಊರು ಲಕ್ಷ್ಮಿಯ ಊರು. ಅಂದರೆ ಇಲ್ಲಿ ಸಾಕಷ್ಟು ಸಂಪತ್ತದ. ಯಾವ ರೀತಿ ಸಂಪತ್ತದ ಅಂದ್ರೆ ಇಂದ್ರನ ಅಮರಾವತಿಗಿಂತಲೂ ಸಾಕಷ್ಟು ದುಡ್ಡು ಇಲ್ಲಿ ಐತಿ ಅಂತ ಶಾಸನದೊಳಗೆ ಹೇಳ್ತಾನೆ. ಲಕ್ಕುಂಡಿಯಲ್ಲಿ 1000 ವರ್ಷಗಳ ಹಿಂದೆ ಚಿನ್ನದ ಮಳೆ ಆಗಿತ್ತು ಅಂತಲೂ ಕೆಲವರು ಹೇಳ್ತಾರೆ. ಚಿನ್ನದ ಮಳೆ ಆಗಿದ್ರಿಂದ ಇಲ್ಲಿ ಚಿನ್ನ ಹೇರಳವಾಗಿ ಸಿಗ್ತಾ ಇತ್ತು. ಚಿನ್ನ ಹೆಚ್ಚು ಇರೋದಕ್ಕೆ ಇಲ್ಲಿ ಟಂಕಸಾಲೆಯನ್ನು ಮಾಡಲಾಗಿತ್ತು ಅಂತ ಹೇಳ್ತಾರೆ.
ಲಕ್ಕುಂಡಿಯಲ್ಲಿ 1 ಕೆಜಿ 2 ಕೆಜಿ ಚಿನ್ನ ಅಲ್ಲ, ಇಲ್ಲಿ ಬಂಗಾರದ ಮಳೆಗೆ ಸುರಿದು ಜನರೆಲ್ಲರೂ ಬಂಗಾರವನ್ನ ಬಾಚಿಕೊಂಡು ಹೋಗಿ ಮನೆಯಲ್ಲಿ ಇಟ್ಟುಕೊಂಡಿದ್ರಂತೆ. ಇಂಥ ಚಿನ್ನದ ಊರು, ಇಂಥ ದೇವಾಲಯಗಳ ಊರು ಈಗ ಪಾಳು ಬಿದ್ದಂತೆ ಆಗಿದೆ. ಲಕ್ಕುಂಡಿಯ ಗತ ವೈಭವ ಹೇಗಿತ್ತು ಅನ್ನೋದನ್ನ ತಿಳಿದುಕೊಳ್ಳಲು ಉತ್ಖನನ ಮಾಡುವಂತಾಗಿದೆ. ಲಕ್ಕುಂಡಿಯಲ್ಲಿ ಕಲ್ಯಾಣಿ ಚಾಲುಕ್ಯರ ಹೊಯ್ಸಳರು ಆಳಿದಂಥ ಸ್ಥಳ. ಆ ರಾಜರುಗಳು ಇಲ್ಲಿ ಸಾಕಷ್ಟು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲೂ ಚಾಲುಕ್ಯರ ಕಾಲದಲ್ಲಿ ಈ ಊರಲ್ಲಿ ಟಂಕಸಾಲೆ ಇತ್ತಂತೆ. ಅಲ್ಲಿ ಚಿನ್ನ, ಬೆಳ್ಳಿ, ತಾಮ್ರದ ನಾಣ್ಯಗಳನ್ನ ಅಚ್ಚು ಮಾಡ್ತಾ ಇದ್ರು ಅನ್ನೋದಕ್ಕೆ ಪುರಾವೆಗಳು ಇವೆ. ಇದೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಲಕ್ಕುಂಡಿಗೆ ಬಂದ ನಂತರ ಅಲ್ಲಿ ಸಾಕಷ್ಟು ದಾನ ಧರ್ಮಗಳನ್ನ ಮಾಡಿದ್ರು, ಸಾಕಷ್ಟು ಜೈನ ಬಸದಿಗಳನ್ನ ನಿರ್ಮಾಣ ಮಾಡಿದ್ರು. ಇದೇ ವೇಳೆ ತನ್ನ ಬಳಿ ಇದ್ದ ಸಂಪತ್ತನ್ನೆಲ್ಲ ಬಳಸಿ 1500 ರತ್ನ ಖಚಿತ ಜಿನಬಿಂಬಗಳನ್ನ ಮಾಡಿಸಿ ಧರ್ಮದ ಪ್ರಚಾರಕ್ಕಾಗಿ ಅವುಗಳನ್ನು ಭಕ್ತರಿಗೆ ದಾನವಾಗಿ ಕೊಟ್ಟಿದ್ರಂತೆ. ಆ ಜೈನ ಬಿಂಬಗಳು ಈಗ ಏನಾದ್ವು? ಆ ಜೈನ ಬಸದಿಗಳು ನಾಶ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇವೆ. ರಾಷ್ಟ್ರಕೂಟರ ಕಾಲದಿಂದಲೂ ಕೂಡ ಎಲ್ಲ ವಿಚಾರಗಳು, ಚರಿತ್ರೆ, ಸಾಹಿತ್ಯ, ಸಂಸ್ಕೃತಿ, ಸಮಾಜ, ವಾಸ್ತು, ಶಿಲ್ಪ, ಈ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ರೀತಿ ಪ್ರವರ್ಧಮಾನಂಥ ಸಂವರ್ಧನೆ ಆಗ್ತಾ ಬಂದಿರತಕ್ಕಂಥ ಸಂಗತಿಗಳು ನಮಗೆ ಕಾಣ್ತಾವೆ. ದೇವಾಲಯಗಳ ನಿರ್ಮಾಣ, ಶಿಲ್ಪಗಳ ಪ್ರತಿಷ್ಠಾಪನೆ ಯಥೇಚ್ಛವಾಗಿ ನಡೆದಿರ್ತಕ್ಕಂಥದ್ದು. ಪಂಪ ಮತ್ತು ಈ ರನ್ನ, ಕುಮಾರವ್ಯಾಸ, ನೈಷೇನ, ಶ್ರೀಧರಾಚಾರ್ಯ ಇಂಥ ಅನೇಕ ಕವಿಗಳು ಇಲ್ಲಿಯ ತುಳುಕನ್ನಡ ಭಾಷೆಯನ್ನು, ಅಂದರೆ ಅತ್ಯಂತ ಶುದ್ಧವಾದಂಥ ಕನ್ನಡ ಭಾಷೆಯನ್ನು ತಮ್ಮ ಕಾವ್ಯಗಳ ರಚನೆಯಲ್ಲಿ ಬಳಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಲಕ್ಕುಂಡಿಯಲ್ಲಿ ಎಲ್ಲವೂ ಇತ್ತು. ರಾಜರು ಆಳ್ವಿಕೆ ಮಾಡೋದಕ್ಕೆ ಹೇಳಿ ಮಾಡಿದಂತಹ ಪ್ರದೇಶವಾಗಿತ್ತು. ಅದಕ್ಕೆ ಎಲ್ಲರ ಕಣ್ಣು ಲಕ್ಕುಂಡಿ ಮೇಲೆ ಬೀಳ್ತಾ ಇತ್ತು. ಅದರಲ್ಲೂ ಲಕ್ಕುಂಡಿಯಲ್ಲಿ ರಾಷ್ಟ್ರಕೂಟರು, ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿದ್ದ ದೇವಾಲಯಗಳು ಬಹಳಷ್ಟು ಸಂಪದ್ಭರಿತವಾಗಿದ್ದವು. ಆ ದೇವಾಲಯಗಳೇ ಬೇರೆ ರಾಜರ ಕಣ್ಣು ಕುಕ್ಕಿರಬಹುದು. ಆ ದೇವಾಲಯಗಳಿಂದಲೇ ಬೇರೆ ಬೇರೆ ರಾಜರು, ಸುಲ್ತಾನರು ಲಕ್ಕುಂಡಿ ಮೇಲೆ ದಾಳಿ ಮಾಡಿರಬಹುದು ಅಂತ ಹೇಳಲಾಗುತ್ತೆ. ಲಕ್ಕುಂಡಿ ಅವನತಿಗೆ ಕಾರಣಗಳು. ಲಕ್ಕುಂಡಿ ಅವನತಿಗೆ ಏನೆಲ್ಲ ಕಾರಣಗಳು ಇರಬಹುದು ಅಂತ ನೋಡೋದಾದ್ರೆ, ನಿರಂತರ ಯುದ್ಧಗಳು ಮತ್ತು ರಾಜಕೀಯ ಬದಲಾವಣೆಗಳು, ಹೊಯ್ಸಳ ಮತ್ತು ಸೇವುಣರ ನಡುವೆ ನಡೆದ ಸಂಘರ್ಷ, 14ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರು ಆಕ್ರಮಣ ಮಾಡಿದ್ದು, ಅಲ್ಲಾವುದ್ದೀನ್ ಖಿಲ್ಜಿ ಸೇನಾಪತಿ ಮಲ್ಲಿಕಾಪುರ್ ದಕ್ಷಿಣದ ರಾಜ್ಯಗಳ ಮೇಲೆ ದಂಡಯಾತ್ರೆ ನಡೆಸಿದ್ದು, ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ಕಾಲದ ಸಂಘರ್ಷಗಳು, ನೈಸರ್ಗಿಕ ವಿಕೋಪಗಳು ಮತ್ತು ಜನರು ಸರ್ಕಾರಗಳ ನಿರ್ಲಕ್ಷ್ಯ ಮನೋಭಾವದಿಂದ ಲಕ್ಕುಂಡಿ ಅವನತಿ ಆಗಿರಬಹುದು ಅಂತ ಹೇಳಲಾಗುತ್ತಿದೆ. ಲಕ್ಕುಂಡಿಯಲ್ಲಿ ಮಳೆ ಬೆಳೆ ಚೆನ್ನಾಗಾಗ್ತಾ ಇತ್ತು. ವರ್ತಕರು, ರೈತರು ಎಲ್ಲರೂ ಉತ್ತಮ ಸ್ಥಿತಿಯಲ್ಲಿದ್ದರು. ಹಾಗಾಗಿ ದೇವಾಲಯಗಳು ಧರ್ಮಕ್ಕಾಗಿ ಸಂಪತ್ತನ್ನ ಹೇರಳವಾಗಿ ದಾನ ಮಾಡ್ತಾ ಇದ್ರು. ಆದ್ದರಿಂದಲೇ ಲಕ್ಕುಂಡಿಯಲ್ಲಿ ದೇವಲೋಕದಲ್ಲಿರುವಂತಹ ದೇವಾಲಯಗಳು ನಿರ್ಮಾಣ ಆಗಿದ್ವು. ದೇವಾಲಯಗಳಲ್ಲಿ ಚಿನ್ನದ ವಸ್ತುಗಳು ಮಿರಮಿರ ಮಿಂಚುತ್ತಿದ್ವು. ದೇವಾಲಯಗಳಲ್ಲಿ ಇರೋ ಸಂಪತ್ತಿಗಾಗಿಯೇ ಸಾಕಷ್ಟು ದಾಳಿಗಳು ನಡೆದಿರಬಹುದು ಅಂತ ಇತಿಹಾಸ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಲಕ್ಕುಂಡಿ ಸಾಂಸ್ಕೃತಿಕ ಮತ್ತು ಸಂಪತ್ತು ಭರಿತ ನಾಡಾಗಿತ್ತು ಅನ್ನೋದು ಶಾಸನ, ಪುರಾತತ್ವ ಅವಶೇಷ, ಸ್ಮಾರಕಗಳಿಂದ ತಿಳಿಯುತ್ತದೆ ಅಂತ ಸಂಶೋಧಕರು ಹೇಳಿದ್ದಾರೆ. ಯಾವ ರೀತಿ ಸಂಪತ್ತದ ಅಂದ್ರೆ, ಇಂದ್ರನ ಅಮರಾವತಿಗಿಂತಲೂ ಸಾಕಷ್ಟು ದುಡ್ಡು ಇಲ್ಲಿ ಐತಿ ಅಂತ ಶಾಸನದೊಳಗೆ ಹೇಳ್ತಾನೆ. ಹೀಗಾಗಿ ಈ ಶಾಸನದೊಳಗೆ ಇಂದ್ರನ ಅಮರಾವತಿಗಿಂತಲೂ ಇದು ಹೆಚ್ಚು ತೂಕ ಇದ್ದದ್ದಕ್ಕೆ, ಸಂಪತ್ತಿದ್ದದ್ದಕ್ಕೆ ಇದು ಭೂಮಿ ಮೇಲೆ ಬಂತಂತೆ. ಅದು ಸಾಕಷ್ಟು ಸಂಪತ್ತಿ ಇರದೇ ಇದ್ದದಕ್ಕೆ, ಅದು ಹಗರಾಗಿದ್ದಕ್ಕೆ ಅದು ಆಕಾಶಕ್ಕೆ ಹೋಯ್ತು ಅಂತೇಳಿ ವರ್ಣನೆ ಮಾಡ್ತಾನೆ ಶಾಸನ ಕವಿ. ಇದೇ ಶಾಸನದೊಳಗೆ ವರ್ಣನೆ ಮಾಡುವಂಥ ವಿಷಯ ಈ ಲಕ್ಕುಂಡಿಯ ಸಂಪತ್ತಿನ ಬಗ್ಗೆ ಆ ಶಾಸನ ಹೇಳ್ಕೊಡುತ್ತೆ. ಯಾವುದೇ ವ್ಯಕ್ತಿ ಹೇಳೋದು ಬೇಡ. ಒಟ್ಟಾರೆ ಈ ಲಕ್ಕುಂಡಿಯೊಳಗೆ ಸಾಕಷ್ಟು ಸಂಪತ್ತೈತೆ ಅನ್ನೋದು ಕಲ್ಲಿನ ಶಾಸನಗಳ ಮೇಲೆ ಬರೆಯೋದ್ರ ಜೊತೆಗೆ ಲಕ್ಕುಂಡಿಯೊಳಗೆ 101 ಗುಡಿ, 101 ಬಾವಿ, 101 ಈಶ್ವರ ಲಿಂಗು ಇರ್ಲಿಕ್ಕೆ ಕಾರಣ ಇಲ್ಲಿ ಅನೇಕ ಶ್ರೀಮಂತರು, ಅರಸರು, ಅನೇಕ ವರ್ತಕರು, ಅನೇಕ ದಾಸಿಯರು, ಆಮ್ಯಾಗಿಂದ ನರ್ತಕಿಯರು ಇಲ್ಲೇ ಗುಡಿಗಳನ್ನು ಕಟ್ಟಿಸಿದ್ರು, ಶಿಲ್ಪಗಳನ್ನು ಮಾಡಿಸ್ಕೊಟ್ರು. ಒಟ್ಟಾರೆ ಲಕ್ಕುಂಡಿಯೊಳಗೆ 101 ಗುಡಿ ತೋರಿಸ್ರಿ ಅಂದರೆ ಇಲ್ಲ. ಲಕ್ಕುಂಡಿ ರಾಷ್ಟ್ರಕೂಟರ ಆಳ್ವಿಕೆಗೆ ಆಳಲ್ಪಟ್ಟಿತ್ತು. ಆ ಸಂದರ್ಭದಲ್ಲೇ ಇಲ್ಲಿ ಕೋಟೆ ನಿರ್ಮಾಣವಾಗಿತ್ತು. ಅದರ ನಂತರ
ಕ್ರಮೇಣವಾಗಿ ವಾಣಿಜ್ಯ ವ್ಯಾಪಾರ ವಹಿವಾಟು ಆರಂಭ ಆಗುತ್ತವೆ. ರಾಷ್ಟ್ರಕೂಟರ ನಂತರದಲ್ಲಿ ಎರಡನೇ ಇಮ್ಮಡಿ ತೈಲಪ್ಪ ಸ್ವತಂತ್ರ ಚಾಲುಕ್ಯ ಸಂಸ್ಥಾನ ಸ್ಥಾಪನೆ ಮಾಡ್ತಾನೆ. ಇವನ ಕಾಲದಲ್ಲೂ ಲಕ್ಕುಂಡಿಯಲ್ಲಿ ಭಾರೀ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಜನರು ನೆಮ್ಮದಿಯಿಂದ ಇರುವುದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಲಾಗಿತ್ತು. ಅದೇ ರೀತಿ ಲಕ್ಕುಂಡಿ ಸಂಪತ್ಭರಿತ ನಾಡಾಗಿತ್ತು. ವಾಣಿಜ್ಯ ಬೆಳೆ ಬೆಳೆಯಲು ಯೋಗ್ಯವಾಗಿತ್ತು. ಅದಕ್ಕೆ ತೈಲಪ್ಪನ ಕಾಲದಲ್ಲಿ ಲಕ್ಕುಂಡಿ ಆಡಳಿತ ಕೇಂದ್ರವಾಯಿತು. ಅದರ ನಂತರ ಇಲ್ಲಿ ಧಾರ್ಮಿಕ ಆರ್ಥಿಕ ಚಟುವಟಿಕೆಗಳು ಬೆಳೆದಿದ್ದವು. ಅತ್ತಿಮಬ್ಬೆ ಕಾಲದಲ್ಲಿ ಚಿನ್ನದ ನಾಡಾಗಿದ್ದ ಲಕ್ಕುಂಡಿ ಧರ್ಮ ಸಂಘರ್ಷಗಳಿಂದ ದೇವಾಲಯಗಳ ಮೇಲೆ ದಾಳಿ. ಅತ್ತಿಮಬ್ಬೆ ಚಾಲುಕ್ಯರ ಕಾಲದಲ್ಲಿದ್ದಂತಹ ಮಹಾನ್ ಮಹಿಳೆ. ಚಾಲುಕ್ಯ ಚಕ್ರವರ್ತಿಯ ಮಹಾಮಂತ್ರಿಗಳ ಕುಟುಂಬಕ್ಕೆ ಸೊಸೆಯಾಗಿದ್ದವಳು. ಚಾಲುಕ್ಯ ಚಕ್ರವರ್ತಿ ತೈಲಪನಿಗೆ ಅಂಗರಕ್ಷಕ ಆಗಿದ್ದ ನಾಗದೇವನ ಮಡದಿ. ಹಾಗಾಗಿ ಅತ್ತಿಮಬ್ಬೆಯ ಬಳಿಯೂ ಅಪಾರವಾದ ಸಂಪತ್ತಿತ್ತು. ಆದರೆ ನಾಗದೇವನ ನಿಧನದ ನಂತರ ತನ್ನ ಸಂಪತ್ತನ್ನೆಲ್ಲ ದಾನ ಮಾಡಲು ತೀರ್ಮಾನಿಸಿದ ಅತ್ತಿಮಬ್ಬೆ ದಾನ ಚಿಂತಾಮಣಿ ಅಂತ ಕರೆಸಿಕೊಂಡು ಆ ಕಾಲದಲ್ಲಿ ಅತಿ ಹೆಚ್ಚು ಜೈನ ಬಸದಿಗಳನ್ನು ನಿರ್ಮಾಣ ಮಾಡಿಸಿ ಅವುಗಳ ನಿರ್ವಹಣೆಗೂ ಸಹಾಯ ಮಾಡಿದ್ದು. ಅತ್ತಿಮಬ್ಬೆ ಅದರ ಜೊತೆ ಮತ್ತೊಂದು ಮಹತ್ವ ಕಾರ್ಯವನ್ನು ಮಾಡಿದ್ದು. ಸುಮಾರು 1500 ಬಂಗಾರದ ಜೀನ ಮೂರ್ತಿಗಳನ್ನು ಮಾಡಿಸಿ ದಾನವಾಗಿ ಕೊಟ್ಟಿದ್ದು. ಅವುಗಳನ್ನು ಜೀನ ಮಂದಿರಗಳಲ್ಲಿ ಇಡಲಾಗಿತ್ತು. ಅತ್ತಿಮಬ್ಬೆ ತನ್ನ ಬಳಿ ಇದ್ದ ಸಂಪತ್ತನ್ನೆಲ್ಲ ದಾನ ಮಾಡಿ ದಾನ ಚಿಂತಾಮಣಿ ಅಂತ ಕರೆಸಿಕೊಂಡ್ರು. ಅತ್ತಿಮಬ್ಬೆ ಕಾಲದಲ್ಲಿ ದೇಗುಲಗಳಿಗೆ ಚಿನ್ನ ವಜ್ರ ವೈಢೂರ್ಯಗಳನ್ನು ಕೊಡುಗೆಯಾಗಿ ಕೊಡಲಾಗಿತ್ತು. ಲಕ್ಕುಂಡಿ ಮಾತ್ರವಲ್ಲದೆ ಉತ್ತರ ಕರ್ನಾಟಕದಾದ್ಯಂತ 1500 ಜೈನ ಬಸದಿಗಳನ್ನು ನಿರ್ಮಿಸಿದ ಅತ್ತಿಮಬ್ಬೆ ಅದರ ಜೊತೆಗೆ 1500 ಚಿನ್ನದ ಜೀನ ಮೂರ್ತಿಗಳನ್ನು ತಯಾರು ಮಾಡಿಸಿ ಅವುಗಳನ್ನು ಸಹ ದಾನವಾಗಿ ಕೊಟ್ಟಿದ್ರಂತೆ. ಅತ್ತಿಮಬ್ಬೆ ಕಾಲದಲ್ಲಿ ಅಂದ್ರೆ 1000 ವರ್ಷಗಳ ಹಿಂದೆ ಲಕ್ಕುಂಡಿಯಲ್ಲಿ ಚಿನ್ನ ಅಷ್ಟೊಂದು ಹೇರಳವಾಗಿ ಸಿಗ್ತಾ ಇತ್ತು. ಎಲ್ಲರ ಬಳಿಯೂ ಚಿನ್ನ ಇತ್ತು. ಅದೇ ಕಾರಣದಿಂದ ಅಲ್ಲಿ ಟಂಕಸಾಲೆಯೂ ಇದ್ದಿರಬಹುದು. ಚಿನ್ನ ಹೆಚ್ಚು ಇದ್ದಿದ್ರಿಂದಲೇ ಜೀನ ಪ್ರತಿಮೆಗಳನ್ನ ಚಿನ್ನದಲ್ಲಿ ಮಾಡಿಸಿ ದಾನ ಕೊಟ್ಟಿರಬಹುದು ಅಂತ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಚಿನ್ನದ ಪ್ರತಿಮೆಗಳು ಮಾತ್ರ ಅಲ್ಲದೆ ಅದರ ಜೊತೆಗೆ 1500 ಮಣಿತೋರಣಗಳು, 1500 ಸಹಸ್ರಕೂಟಗಳು, 1500 ದೀಪಮಾಲೆಗಳು, 1500 ಚಿನ್ನದ ನೂಲಿನಿಂದ ತಯಾರಿಸಿದ ಬಾವುಟಗಳು, 1500 ಚಿತ್ರಮಣಿ ಗಂಟೆಗಳನ್ನು ಮಾಡಿಸಿ ದಾನ ಮಾಡಿದ್ರಂತೆ. ಇವೆಲ್ಲವನ್ನು ಮಾಡಿಕೊಳ್ಳಲು ಹಿರಿತನವನ್ನ ಸಾಧಿಸಲು ಯತ್ನಿಸಿದಾಗ ಅಲ್ಲಿ ಸಂಘರ್ಷಗಳು ಉಂಟಾಗಿದ್ದವು. ಆ ಧರ್ಮ ಸಂಘರ್ಷಗಳ ಬಗ್ಗೆಯೂ ಶಾಸನಗಳಲ್ಲಿ ಉಲ್ಲೇಖ ಆಗಿದೆ. ಲಕ್ಕುಂಡಿಯಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ನೆಲೆಸಿದ್ದ ಮೇಲೆ ಜೈನ ಬಸದಿ, ಶೈವ, ವೈಷ್ಣವ, ಬೌದ್ಧ ಧರ್ಮದ ವಿಹಾರ ನಿರ್ಮಾಣ ಮಾಡ್ತಾರೆ. ಈ ದೇವಾಲಯಗಳಲ್ಲಿ ಸಂಪತ್ತನ್ನ ಬಚ್ಚಿಡಲಾಗಿದೆ ಅನ್ನೋ ನಂಬಿಕೆಯಿಂದಲೂ ದಾಳಿಗಳು ಆದವು. ಬೆಲೆ ಬಾಳುವ ವಸ್ತುಗಳು ದೇವಾಲಯದಲ್ಲಿ ಸಂಗ್ರಹ ಮಾಡಿ ಇಡುತ್ತಿದ್ರು. ಹಾಗಾಗಿ ಸಂಪತ್ತು ಭರಿತ ದೇವಾಲಯಗಳ ಮೇಲೆ ದಾಳಿಗಳು ಆರಂಭ ಆಗಿದ್ವು. ಚಾಲುಕ್ಯರು ಚೋಳರ ನಡುವೆ ಮಹಾಯುದ್ಧ. ಪ್ರಥಮವಾಗಿ ಲಕ್ಕುಂಡಿಯ ಮೇಲೆ ಆಗಿದ್ದು ರಾಜಕೀಯ ದಾಳಿ. ಕಲ್ಯಾಣ ಚಾಲುಕ್ಯರು ಮತ್ತು ತಂಜಾವೂರಿನ ಚೋಳರು ಕಡು ವೈರಿಗಳಾಗಿದ್ರು. ಹಾಗಾಗಿ ತಂಜಾವೂರಿನ ಚೋಳರು ಮನೆತನದ ರಾಜರಾಜ ಚೋಳ ಮತ್ತು ಕಲ್ಯಾಣ ಚಾಲುಕ್ಯರ ಸತ್ಯಾಶ್ರಯ ನಡುವೆ ಯುದ್ಧ ನಡೆದಿತ್ತು. ದೋಣ ಎಂಬ ಊರಿನಲ್ಲಿ 1007ನೇ ಇಸ್ವಿಯಲ್ಲಿ ಯುದ್ಧ ನಡೆದಿತ್ತು ಅಂತ ಶಿಗ್ಗಾಂವಿ ತಾಲೂಕಿನ ಹುಟ್ಟೂರಿನ ತೂರಗಲ್ಲು ವೀರಗಲ್ಲು ಶಾಸನದಲ್ಲಿ ಉಲ್ಲೇಖ ಆಗಿದೆ. ಅಷ್ಟೇ ಅಲ್ಲದೆ ಚೋಳ ಸೈನಿಕರು ಬಾಲವಧೆ, ಸ್ತ್ರೀವಧೆ, ಬ್ರಾಹ್ಮಣ ವಧೆಯಲ್ಲಿ ತೊಡಗಿಸಿಕೊಂಡಿದ್ರು. ಇವರೇ ಲಕ್ಕುಂಡಿಯನ್ನ ಅರ್ಧ ನಾಶ ಮಾಡಿರೋ ಸಾಧ್ಯತೆ ಇದೆ.
ದೇವಾಲಯಗಳಲ್ಲಿದ್ದ ಸಂಪತ್ತನ್ನ ದೋಚುವ ಸಂದರ್ಭದಲ್ಲಿ ದೇವಾಲಯಗಳನ್ನು ನಾಶ ಮಾಡಿದ್ರು. ಗಾವರವಾಡ, ಅಣ್ಣಿಗೇರಿ ಹಾಗೂ ಲಕ್ಕುಂಡಿಯ ಶಾಸನದಲ್ಲಿ ತಂಜಾವೂರಿನ ಚೋಳರ ರಾಜರಾಜೇಂದ್ರ ಚೋಳನು ಬೆಳ್ವಡ ನಾಡಿನ ದಾಳಿ ಕೈಗೊಂಡ ಸಂದರ್ಭದಲ್ಲಿ ದೇವಾಲಯಗಳ ನಾಶವಾಗಿದೆ ಎಂದು ಉಲ್ಲೇಖವಿದೆ. ಇದೇ ಸಮಯದಲ್ಲಿ ಅತ್ತಿಮಬ್ಬೆ ನಿರ್ಮಾಣ ಮಾಡಿದ್ದಂತಹ ಬಸದಿ ಕುಸಿದು ಬೀಳುತ್ತದೆ, ಬೆಂಕಿಗೆ ಆಹುತಿಯಾಗುತ್ತೆ, ಮತ್ತೆ ಜೀರ್ಣೋದ್ಧಾರ ಮಾಡ್ತಾರೆ. ಸಾಮ್ರಾಜ್ಯ ವಿಸ್ತರಣೆ ಜೊತೆಗೆ ಶ್ರೇಷ್ಠತೆ ಮೆರೆಯುವುದಕ್ಕಾಗಿ ಈ ದಾಳಿಗಳು ನಡೆದಿದ್ದು ಸಾಂಸ್ಕೃತಿಕ ಸಂಪತ್ತು ದೋಚಿದ್ರು, ಜೊತೆಗೆ ದೇವಾಲಯಗಳನ್ನು ನಾಶ ಮಾಡುತ್ತಿದ್ರು. ಬೆಲ್ವಳ ನಾಡಿನ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ನಮಗೆ ಗದಗ ತಾಲೂಕಿನ ಗಾವರವಾಡ, ಲಕ್ಕುಂಡಿ, ಅಣ್ಣಿಗೇರಿ ಮತ್ತು ನಮಗೆ ಬೇರೆ ಬೇರೆ ಈ ಶಿಗ್ಗಾಂವ ತಾಲೂಕಿನ ಹೊಟ್ಟೂರ ಇಲ್ಲಿ ಶಾಸನಗಳಲ್ಲಿ ನಾವು ಇಂಥ ಈ ವಿಚಾರವನ್ನು ಗಮನಿಸ್ತೀವಿ. ಆ ದಾಳಿಯಲ್ಲಿ ಲಕ್ಕುಂಡಿಯಲ್ಲಿ ಅತ್ತಿಮಬ್ಬೆ ನಿರ್ಮಾಣ ಮಾಡಿರ್ತಕ್ಕಂಥ 1501ನೇ ಬಸದಿ ನಾಶ ಆಗ್ತದೆ. ಒಮ್ಮೆ ಬೆಂಕಿಯಲ್ಲಿ ಸುಡ್ತದ, ಮತ್ತೊಂದು ಸಂದರ್ಭದಲ್ಲಿ ಕುಸಿದು ಬೀಳ್ತದೆ. ಆದ್ರೂ ಅದು ಜೀರ್ಣೋದ್ಧಾರಕ್ಕೆ ಒಳಪಡ್ತದೆ. ನಂತರದಲ್ಲಿ ಈಗ ಉಳಿದು ಬಂದಿರತಕ್ಕಂಥ ಬಸದಿನೇ ಬ್ರಹ್ಮಜನಾಲಯ. ಚೋಳರು ಶೈವ ಧರ್ಮದವರು, ಶೈವ ನಿಷ್ಠರಾಗಿದ್ರು. ಅದಕ್ಕಾಗಿಯೇ ಬೆಳ್ವಡ ನಾಡಿನಲ್ಲಿ ವಿಶೇಷವಾಗಿ ಜೈನ ಬಸದಿಗಳನ್ನು ನಾಶಪಡಿಸಿದ್ರು. ಮೊದಲಿಗೆ ಸ್ಮಾರಕ ನಾಶಪಡಿಸಿ ಬಲಹೀನರನ್ನಾಗಿ ಮಾಡುತ್ತಿದ್ರು. ಚೋಳರ ದಾಳಿಯ ನಂತರವೂ ಇಲ್ಲಿ ದಾಳಿಗಳು, ಯುದ್ಧಗಳು ನಿಲ್ಲಲಿಲ್ಲ. ಅತ್ತಿಮಬ್ಬೆ ನಂತರದ ಕಾಲದಲ್ಲಿ ಬೇರೆ ಬೇರೆ ದಂಗೆಗಳು ನಡೆದಿದ್ದವು. ಧರ್ಮಗಳ ನಡುವೆ ಸಂಘರ್ಷ ಉಂಟಾಗಿತ್ತು. ಇದರಲ್ಲಿ ದೇವಾಲಯ, ಶಿಲ್ಪಗಳ ನಾಶಪಡಿಸುವ ಕೆಲಸ ಆಗಿತ್ತು. ಇಂಥ ರಾಜಕೀಯ ಮತ್ತು ಧರ್ಮಗಳ ಕಾರಣಕ್ಕೆ ನಡೆದ ದಾಳಿಗಳಿಂದ ಲಕ್ಕುಂಡಿಯ ಪತನ ಉಂಟಾಗಿದೆ ಅಂತ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಸಂಪತ್ತಿನ ಆಸೆಗಾಗಿ ಲಕ್ಕುಂಡಿ ಮೇಲೆ ದಾಳಿ. ನೈಸರ್ಗಿಕ ವಿಕೋಪಗಳು ಲಕ್ಕುಂಡಿಯನ್ನ ಮುಳುಗಿಸಿದ್ವ. ನೂರಾರು ದಾಳಿಗಳ ನಂತರವೂ ಲಕ್ಕುಂಡಿಯಲ್ಲಿ ಸಂಪತ್ತು ಉಳಿದಿದೆಯೇ? ಲಕ್ಕುಂಡಿ ಒಂದು ಕಾಲದಲ್ಲಿ ಕಲ್ಯಾಣಿ ಚಾಲುಕ್ಯರ ಪ್ರಮುಖ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಇವರ ಕಾಲದಲ್ಲೇ ಲಕ್ಕುಂಡಿ ವೈಭವೋಪೇತ ನಗರವಾಗಿ ಬೆಳೆದಿತ್ತು. ಈ ವೈಭವಯುತ ನಗರದ ಅವನತಿಗೆ ಮತ್ತು ಅಲ್ಲಿನ ದೇವಾಲಯಗಳ ನಾಶಕ್ಕೆ ಹಲವಾರು ಐತಿಹಾಸಿಕ ಕಾರಣಗಳಿವೆ. ಅದರಲ್ಲಿ ಪ್ರಮುಖವಾಗಿ ಅಲ್ಲಿ ನಡೆದ ಯುದ್ಧಗಳು, ರಾಜಕೀಯ ಬದಲಾವಣೆಗಳೇ ಲಕ್ಕುಂಡಿಯನ್ನ ನಾಶ ಮಾಡಿತು ಅಂತ ಹೇಳ್ತಾರೆ. ಲಕ್ಕುಂಡಿಯಲ್ಲಿ ಕಲ್ಯಾಣ ಚಾಲುಕ್ಯರು ಆಡಳಿತ ನಡೆಸ್ತಾ ಇದ್ದಾಗ ಕಲಚೂರಿಗಳು, ಸೇವಣರು ಮತ್ತು ಹೊಯ್ಸಳರು ಆ ಊರಿನ ಮೇಲೆ ಕಣ್ಣಿಟ್ಟಿದ್ರು. ಈ ಮೂರು ರಾಜಮನೆತನಗಳ ನಡುವೆ ಅಧಿಕಾರಕ್ಕಾಗಿ ನಡೀತಾ ಇದ್ದ ಸಂಘರ್ಷ ಲಕ್ಕುಂಡಿಯನ್ನ ಹಾಳುಗೆಡವಿತ್ತು. ಅದರಲ್ಲೂ ಪ್ರಮುಖವಾಗಿ ಹೊಯ್ಸಳ ಮತ್ತು ಸೇವಣರ ನಡುವೆ ನಡೆದ ಸಂಘರ್ಷ ಸಾಕಷ್ಟು ಹಾನಿಯನ್ನುಂಟು ಮಾಡಿತ್ತು. ಈ ಎರಡೂ ಸಾಮ್ರಾಜ್ಯಗಳ ನಡುವಿನ ಯುದ್ಧಗಳಲ್ಲಿ ಲಕ್ಕುಂಡಿಯು ಪದೇ ಪದೇ ಆಕ್ರಮಣಕ್ಕೆ ಒಳಗಾಯಿತು. ಕ್ರಿಸ್ತಶಕ 1991ರಲ್ಲಿ ಹೊಯ್ಸಳ ವೀರ ಬಲ್ಲಾಳನು ಸೇವಣರನ್ನ ಸೋಲಿಸಿ ಲಕ್ಕುಂಡಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು. ಇಂತಹ ನಿರಂತರ ಯುದ್ಧಗಳು ನಗರದ ಅಡಿಪಾಯವನ್ನ ಕುಸಿಯುವಂತೆ ಮಾಡಿದವು. ಇದರ ನಂತರ ನಾವು ನೆನಪು ಮಾಡಿಕೊಳ್ಳಬೇಕಾದ ಮತ್ತೊಂದು ವಿಚಾರ ಅಂದ್ರೆ ಅದು ದೆಹಲಿ ಸುಲ್ತಾನರ ಕಾಲದ ಆಕ್ರಮಣ. 14ನೇ ಶತಮಾನದಲ್ಲಿ ಲಕ್ಕುಂಡಿಯ ಅವನತಿಗೆ ಅತಿದೊಡ್ಡ ಹೊಡೆತ ಬಿದ್ದಿದ್ದು ದೆಹಲಿ ಸುಲ್ತಾನರು ದಕ್ಷಿಣ ಭಾರತದ ಮೇಲೆ ಮಾಡಿದ ದಂಡಯಾತ್ರೆಯಿಂದ ಅಂತ ಹೇಳಬಹುದು. ಯಾಕಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿ ಮಲ್ಲಿಕ್ ಕಾಫೂರ್ ದಕ್ಷಿಣದ ಮೇಲೆ ದಾಳಿ ಮಾಡಿದಾಗ ಹೊಯ್ಸಳರ ಆಳ್ವಿಕೆಯಲ್ಲಿದ್ದ ಅನೇಕ ನಗರಗಳು ಲೂಟಿಗೊಳಗಾದವು. ಲಕ್ಕುಂಡಿಯಲ್ಲಿದ್ದ ಶ್ರೀಮಂತ ದೇವಾಲಯಗಳು ಮತ್ತು ಜೈನ ಬಸದಿಗಳು ಸಂಪತ್ತಿನ ಆಸೆಗಾಗಿ ಧ್ವಂಸಗೊಳಿಸಲ್ಪಟ್ಟವು. ಅದೇ ಸಮಯದಲ್ಲಿ ಲಕ್ಕುಂಡಿಯಲ್ಲಿ ಸಾಕಷ್ಟು ದೇವಾಲಯಗಳು ನಾಶ ಆಗಿರೋ ಸಾಧ್ಯತೆ ಇದೆ. ಸುಲ್ತಾನರ ದಾಳಿ ಸಾಲದು ಎಂಬಂತೆ ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ಕಾಲದಲ್ಲೂ ಸಂಘರ್ಷಗಳು ನಡೆದಿದ್ದವು. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ನಡುವೆ ಅನೇಕ ಬಾರಿ ಯುದ್ಧಗಳು ನಡೆದಿದ್ದವು. ಇವರ ನಡುವೆ ನಡೆದ ಯುದ್ಧಗಳಲ್ಲೇ ಈ ಭಾಗವು ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿತು. ಈ ಸಮಯದಲ್ಲಿ ಉಳಿದಿದ್ದ ಕಟ್ಟಡಗಳು ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಮತ್ತಷ್ಟು ಹಾನಿಯಾಯಿತು. ಸಾಕಷ್ಟು ಸೈನಿಕರು ಸಾವನ್ನಪ್ಪಿದ್ದು ಅವರ ಮೈಮೇಲಿದ್ದ ಒಡವೆ ವಸ್ತ್ರಗಳು ಮಣ್ಣಲ್ಲಿ ಸೇರಿಕೊಂಡಿದ್ವಂತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಳೆ ಬಂದಾಗ ಚಿನ್ನ ಮತ್ತು ರತ್ನಗಳು
ಭೂಮಿಯಿಂದ ಆರ್ಚೆ ಬರ್ತಾ ಇದ್ವು ಅಂತ ಹಿರಿಯರು ಹೇಳ್ತಾರೆ. ಲಕ್ಕುಂಡಿಯ ಮೇಲೆ ಎಷ್ಟೇ ದಾಳಿಗಳು ಆದರೂ, ಎಷ್ಟೇ ಯುದ್ಧಗಳು ನಡೆದರೂ ಅಲ್ಲಿನ ಸಂಪತ್ತು ಮಾತ್ರ ಸಂಪೂರ್ಣ ಕಡಿಮೆ ಆಗಲಿಲ್ಲ. ಅಲ್ಲಿ ದೇವಾಲಯಗಳ ರೂಪದಲ್ಲಿ ಸಂಪತ್ತು ಉಳಿದುಕೊಂಡಿತ್ತು. ಅದು ಬ್ರಿಟಿಷರ ಕಾಲದವರೆಗೂ ಇದ್ದು, ಬ್ರಿಟಿಷರ ಆಡಳಿತ ಇದ್ದಾಗ ಅವರೂ ಸಹ ಲಕ್ಕುಂಡಿಯ ಸಂಪತ್ತನ್ನು ದೋಚಿದ್ರು. ಪುರಾತನ ವಿಗ್ರಹಗಳನ್ನು, ಬೆಲೆ ಬಾಳುವ ಮುತ್ತು ರತ್ನಗಳನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿದ್ರು ಅನ್ನೋ ಮಾತಿದೆ. ಒಂದು ಸಾಮ್ರಾಜ್ಯ, ಒಂದು ಆಡಳಿತ ನಾಶವಾಗುವುದಕ್ಕೆ ಯುದ್ಧಗಳು ಮಾತ್ರ ಕಾರಣ ಅಂತ ಹೇಳೋದಕ್ಕಾಗಲ್ಲ. ಅದೇ ರೀತಿ ಲಕ್ಕುಂಡಿ ಸಹ ಬೇರೆ ಬೇರೆ ಕಾರಣಗಳಿಂದ ನಾಶ ಆಗಿರಬಹುದು ಅಂತಲೂ ಕೆಲವರು ಅಭಿಪ್ರಾಯಪಡ್ತಾರೆ. ಲಕ್ಕುಂಡಿಯಲ್ಲಿ ಕಾಲಕ್ರಮೇಣ ರಾಜಾಶ್ರಯ ತಪ್ಪಿದ ಮೇಲೆ ನಿರ್ವಹಣೆ ಇಲ್ಲದೆ ಅನೇಕ ಸ್ಮಾರಕಗಳು ಶಿಥಿಲಗೊಂಡವು. ಮಳೆ, ಗಾಳಿ ಮತ್ತು ಮಣ್ಣಿನ ಸವೆತದಿಂದಾಗಿ ಅನೇಕ ದೇವಾಲಯಗಳು ನೆಲಸಮವಾದವು. ಮಳೆ, ಪ್ರವಾಹ, ಭೂಕಂಪದಂತಹ ಪ್ರಕೃತಿ ವಿಕೋಪಗಳು ಅಲ್ಲಿ ವೈಭವವನ್ನು ಮುಚ್ಚಿ ಹಾಕಿರೋ ಸಾಧ್ಯತೆ ಇದೆ. ಇಲ್ಲಿ ಯುದ್ಧಗಳು ನಡೆದಿಲ್ಲ ಅಥವಾ ಯುದ್ಧಗಳಿಂದ ಲಕ್ಕುಂಡಿಯ ವೈಭವ ನಾಶ ಆಗಿಲ್ಲ. ಪ್ರಕೃತಿ ವಿಕೋಪಗಳು ಮತ್ತು ಇತಿಹಾಸದ ಬಗ್ಗೆ ಜನರಿಗೆ ಇರೋ ನಿರ್ಲಕ್ಷ್ಯದಿಂದ ಲಕ್ಕುಂಡಿಗೆ ಈ ಸ್ಥಿತಿ ಬಂದಿರಬಹುದು ಅಂತ ಹೇಳ್ತಾ ಇರೋ ಅಭಿವೃದ್ಧಿ ಪ್ರಾಧಿಕಾರ ಮತ್ತೆ ಲಕ್ಕುಂಡಿಯಲ್ಲಿ ಉತ್ಖನನ ಮಾಡಿ ಮಣ್ಣಲ್ಲಿ ಮಣ್ಣಾಗಿರೋ ಇತಿಹಾಸವನ್ನ ಆಚೆ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಾಷ್ಟ್ರಕೂಟರಿರಲಿ, ಕಲ್ಯಾಣ ಚಾಲಕರಿರಲಿ, ಈ ಥರ ಯುದ್ಧಗಳು ಆದಂಥದ್ದು ಯಾವುದೂ ಸಹಿತವಾಗಿ ನಾವು ಇತಿಹಾಸದಾಗ ಓದೋದಿಲ್ಲ. ಇಲ್ಲೇನಾಗಿದೆ ಅಂದರೆ ನೈಸರ್ಗಿಕವಾಗಿ ಇಲ್ಲಿ 4 ರಿಂದ 6 ಫೀಟ್ ಮಣ್ಣು ಹುಗುತೆ ಆಗಿದ್ದು, ಅದು ನೈಸರ್ಗಿಕ ಕಾರಣ ಇರಬಹುದೇ ವಿನ ಅಥವಾ ಜನರು ಆ ದೇವಸ್ಥಾನಗಳನ್ನು ಆಗಿನ ಕಾಲದೊಳಗೆ ಮೇಂಟೆನೆನ್ಸ್ ಮಾಡಲಾರದಿರ್ಬೋದು ಅಥವಾ ಒಂದು ಪ್ರಾಚ್ಯ ಪ್ರಜ್ಞೆ ಕೊರತೆಯಿಂದ ಆಗಿರ್ಬೋದೇ ವಿನ ಈ ಲಕ್ಕುಂಡಿ ಹಾಳಾಗಲಿಕ್ಕೆ ಯಾವುದೇ ರೀತಿಯಾದಂಥ ಯುದ್ಧಗಳ ಆ ಯುದ್ಧದಿಂದ ದೇವಸ್ಥಾನಗಳು ಆದವು ಅನ್ನುವಂಥದ್ದನ್ನು ನಾವೇನು ಇತಿಹಾಸದಿಂದ ಓದೋದಿಲ್ಲ. ಇಷ್ಟೆಲ್ಲ ದಾಳಿಗಳ ನಡುವೆಯೂ, ಇಷ್ಟೆಲ್ಲ ಸರ್ವನಾಶದ ನಡುವೆಯೂ ಲಕ್ಕುಂಡಿಯು ಎಂದಿಗೂ ತನ್ನ ವಾಸ್ತುಶಿಲ್ಪದ ವೈಭವಕ್ಕೆ ಹೆಸರಾಗಿದೆ. ಇಲ್ಲಿನ ಬ್ರಹ್ಮ ಜಿನಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು ಅಂದಿನ ಕಲೆಗೆ ಸಾಕ್ಷಿಯಾಗಿ ನಿಂತಿವೆ. ಈಗ ಇದನ್ನು ಭಾರತೀಯ ಪುರಾತತ್ವ ಇಲಾಖೆ ಸಂರಕ್ಷಿತ ತಾಣವೆಂದು ಘೋಷಿಸಿ ಈಗ ಉತ್ಖನನವನ್ನು ಮಾಡ್ತಾ ಇದೆ. ಈ ಉತ್ಖನನದಲ್ಲಿ ಲಕ್ಕುಂಡಿಯ ಗತ ವೈಭವ ಆಚೆ ಬರಬಹುದು ಅಂತ ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಾ ಇದೆ.